ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ ಎರಡ್ ಮೂರು ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದ್ ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ ಬೇರೆ ಬೇರೆ ತರದ್ದು ಹೋಗಿ, ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ಮೇಷ ರಾಶಿ 2026 ಜೂನ್ 7ನೇ ತಾರೀಕಿನ ನಂತರದಲ್ಲಿ, ಈ ಒಂದು ವಾರ ಫಲದಲ್ಲಿ ಮೇಷ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಏನೆಲ್ಲ ವಾರ ಫಲದಲ್ಲಿ ಸಾಧ್ಯತೆಗಳಿದೆ ಅಂತ ನಾವು ನೋಡೋದಾದ್ರೆ, ರಾಶಿ ಭವಿಷ್ಯ ಅನ್ನುವಂಥದ್ದು ಒಂದು ಟ್ರೆಂಡ್ ನ ಹೇಳುವಂಥದ್ದು. ಈ ರೀತಿ ಸಾಧ್ಯತೆಗಳಿದೆ ಅಂತ, ಬಟ್ ಅದು ಕನ್ಫರ್ಮ್ ಆಗೋದು ನಿಮ್ಮ ಲಗ್ನದಿಂದ ಮಾತ್ರ. ಸೊ ಲಗ್ನ ಯಾವುದು ಅಂತ ನಮಗೆ ಗೊತ್ತಿರಬೇಕು. ಸೊ ಹೀಗೆ ರಾಶಿಯಲ್ಲಿ ಇರುವಂತಹ ಕುಜಗ್ರಹ ಯೂಶುವಲ್ ಆಗಿ ಬಂದು ಪ್ರಾಪರ್ಟಿನ ಕೊಡುವಂತ ಸಾಧ್ಯತೆ ಬಹಳಷ್ಟು ಇರುತ್ತೆ. ಈಗ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪಿತ್ರಾರ್ಜಿತ ಸ್ವತ್ತು, ಅಥವಾ ನೀವೇ ಮಾಡುವಂತ ಸ್ವತ್ತು, ಅಥವಾ ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಇಂದ ಬರ್ಬೇಕಾಗಿರೋ ಸ್ವತ್ತು, ಅಥವಾ ಮಕ್ಕಳಿಂದ ಬರ್ಬೇಕಾಗಿರೋ ಸ್ವತ್ತು, ಇಷ್ಟು ರೂಪದಲ್ಲಿ ಹಲವಾರು ರೂಪದಲ್ಲಿ ಬರುತ್ತೆ. ಸ್ತ್ರೀಧನ ಅಂತ ಹೇಳ್ತಾರೆ, ಮಾತೃಧನ ಅಂತ ಹೇಳ್ತಾರೆ, ಮಾತೃಧನ ಯೋಗ ಅಂತಾನೆ ಹೇಳ್ತಾರೆ. ಯೂಶುವಲ್ ಆತರ ಯೋಗಗಳೆಲ್ಲ ಇದೆ. ಇದು ಸಾಧ್ಯತೆ ಮೇಷರಾಶಿಯಲ್ಲಿ ಜನಿಸಿದಂತವ್ರಿಗೆ ಅತಿ ಹೆಚ್ಚಾಗಿ ಇರುತ್ತೆ. ಮೇಷರಾಶಿಯಲ್ಲಿ ಕೃತಿಕ ನಕ್ಷತ್ರದಲ್ಲಿ ಜನಿಸಿದ್ರೆ ಅದರ ಅವಕಾಶಗಳು ಜಾಸ್ತಿ ಅಂತ ಹೇಳ್ಬೋದು. ಎಗೇನ್ ಸೆಕೆಂಡ್ ಹೌಸ್ಗೆ ನಾವು ಹೋಗೋದಾದ್ರೆ, ದ್ವಿತೀಯ ಭಾವದಲ್ಲಿ ಸೂರ್ಯನಿರುವಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಒಂದು ಏಕಾಗ್ರತೆ ಚೆನ್ನಾಗಿರುತ್ತೆ, ಸ್ಕೋರ್ ಚೆನ್ನಾಗಿ ಬರುತ್ತೆ, ತಾವು ಅನ್ಕೊಂಡಂತಹ ಒಂದು ಪೊಸಿಷನ್ ಅವರು ಕಾಪಾಡ್ಕೊಂತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ಒಂದು ತಮ್ಮ ನಾಲೆಡ್ಜ್ ಇಂದ ಮಾಡುವಂತ ಬಿಸ್ನೆಸ್ ಗಳೇನಿರುತ್ತೆ, ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, ಕೆಲವರು ಕಂಟೆಂಟ್ಗಳನ್ನ ಮಾಡ್ತಾರೆ, ಆ ಬಿಸ್ನೆಸ್ ಗಳಿಗೆ ಬಹಳ ಒಳ್ಳೇದಾಗತ್ತೆ. ಮಕ್ಕಳಿಗೆ ಒಳ್ಳೇದಾಗತ್ತೆ. ಈ ರಾಶಿ ಜನಿಸಿದಂತರ ಮಕ್ಕಳಿಗೆ ಒಂದು ಉದ್ಯೋಗದಲ್ಲಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಬಹಳ ಅನುಕೂಲಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಚತುರ್ಥ ಭಾವದಲ್ಲಿ ಗುರುಗ್ರಹ ಟ್ರಾನ್ಸಿಟ್ ಆಗೋಗಿದೆ ಕರ್ಕಾಟಕ ರಾಶಿಗೆ. ಈ ಒಂದು ಗೋಚರದ ಫಲ ಬಂದು ಯೂಶುವಲ್ ಆಗಿ ಬೃಹದಾಕಾರದ ಗೃಹ ನಿರ್ಮಾಣಗಳಾಗತ್ತೆ ಮೇಷರಾಶಿಯಲ್ಲಿ ಜನಿಸಿದಂಥವ್ರು. ಅವ್ರು ಇರುವಂತಹ ಪೊಸಿಷನ್ ಮೇಲೆ ಯಾವತ್ತೇ ಆಗಲಿ ಒಂದು ಪ್ರಿಡಿಕ್ಷನ್ ಕೊಡ್ಬೇಕಾದ್ರೆ ವ್ಯಕ್ತಿ ಇರುವಂತಹ ಪೊಸಿಷನ್ ಯಾವ್ದಂತ ನೋಡ್ಕೋಬೇಕು, ವಯಸ್ಸನ್ನ ನೋಡ್ಕೋಬೇಕು, ಅದ್ರ ಮೇಲೆ ಪ್ರೆಡಿಕ್ಷನ್ ಕೊಡಬೇಕೆ ಹೊರತು ಸುಮ್ಮನೆ ಎಲ್ಲಾರು ಒಂದೇ ಹೇಳೋದು, ಎಲ್ಲಾರು ಕಾರ್ ತಗೊಳ್ತೀರಾ ಅಂತ ಹೇಳೋದಲ್ಲ. ಈ ಬಗ್ಗೆಲಿ ನಾವು ನೋಡುವಾಗ ಗುರುಗ್ರಹ ಚತುರ್ಥ ಭಾವವನ್ನ ರೆಪ್ರೆಸೆಂಟ್ ಮಾಡುವಾಗ ಉಚ್ಚ ಸ್ಥಾನದಲ್ಲಿ ಯೂಶುವಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಒಳ್ಳೆಯ ಒಂದು ಆಹ್ಲಾದಕರವಾದ ವಾತಾವರಣ, ಮನೆಯಲ್ಲಿ ಒಂದು ಜಗಳಗಳು, ಕಿರಿಕಿರಿಗಳು, ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಸರಿ ಆಗ್ತವೆ.
ಗೃಹ ನಿರ್ಮಾಣದ ಯೋಗ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಗೃಹ ನಿರ್ಮಾಣದ ಯೋಗ ಅವಕಾಶ ಹೆಚ್ಚಾಗ್ತಾ ಹೋಗುತ್ತೆ. ಎಗೈನ್ ಇದು ಬಂದು ತಾಯಿಯ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ನೀವು ನೋಡ್ಬೋದು. ನಿಮ್ಮ ತಾಯಿಯವರ ಆರೋಗ್ಯದ ಸಮಸ್ಯೆಗಳಿದ್ರೆ ಎಗೈನ್ ಇದು 10th ಹೌಸ್ ನ ರೆಪ್ರೆಸೆಂಟ್ ಮಾಡುತ್ತಲ್ವಾ, ಅಲ್ಲಿನ ಡೈರೆಕ್ಟ್ ದೃಷ್ಟಿ ದಶಮ ಭಾವಕ್ಕೆ. ಹಾಗಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗೋ ಸಾಧ್ಯತೆ, ಹೊಸ ಉದ್ಯೋಗದ ಅವಕಾಶಗಳು, ಆಮೇಲೆ ಉದ್ಯೋಗದಲ್ಲಿ ಪೊಸಿಷನ್ ಚೇಂಜ್ ಆಗಿ ದೊಡ್ಡ ಮಟ್ಟವನ್ನ ತಲುಪುವಂತಹ ಸಾಧ್ಯತೆಗಳು ಈ ಮೇಷ ರಾಶಿಯಲ್ಲಿ ಜನಿಸಿದಂತವರಿಗೆ ಇರುತ್ತೆ. ಕೆಲವರಿಗೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ತುಂಬಾ ಇಶ್ಯೂಸ್ ಇರುತ್ತೆ. ಸೊ ಅದು ಕೂಡ ಸರಿಯಾಗುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು. 11ನೇ ಮನೆ ಇರುವಂತ ರಾಹು ಗ್ರಹ ಯೂಶುವಲ್ ಆಗಿ ಸ್ನೇಹಿತರ ಮಧ್ಯೆ ಕಿರಿಕಿರಿ ಜಗಳಗಳಾಗೋ ಸಾಧ್ಯತೆ, ಸ್ನೇಹಿತರು ನಿಮ್ಮಿಂದ ದೂರ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಸಾಡೆ ಸಾತಿ ಬಗ್ಗೆ ಭಯ ಇದ್ರೆ ನೀವು ಹನುಮಾನ್ ಚಾಲೀಸವನ್ನು ಓದಿ. ಸಾಡೆ ಸಾತಿಯನ್ನ ನಾವು ಅಪ್ಲೈ ಮಾಡ್ಬೇಕು ಅಂದ್ರೆ ತುಂಬಾ ಪ್ಯಾರಾಮೀಟರ್ಸ್ ಇದೆ. ತುಂಬಾ ಜನ ಜಾತಕನ 5 ನಿಮಿಷಕ್ಕೆ ಹೇಳ್ಬಿಡ್ತಾರೆ ಇಡೀ ಫ್ಯಾಮಿಲಿ ಮೆಂಬರ್ಸ್. ಜಾತಕ ನೋಡ್ಬೇಕು ಅಂದ್ರೆ ರಾಶಿ, ನವಾಂಶ, ಹಾಗೇನೆ ಅಷ್ಟಕ ವರ್ಗ, ಅದ ನಂತರದಲ್ಲಿ ದಶಾ, ಕಂಡೀಷನಲ್ ದಶಾ ಇವೆಲ್ಲ ಅಪ್ಲೈ ಮಾಡ್ಬೇಕು. ಇದೆಲ್ಲ ಮಾಡೋದ್ ಬಿಟ್ಟು ಸುಮ್ನೆ ನಿಮ್ಗೆ ಒಂದು ವಸ್ತುನ ಈ ದಿಕ್ಕಲ್ಲಿ ಇಡಿ ಸರಿಯಾಗತ್ತೆ, ಆ ದಿಕ್ಕಲ್ಲಿ ಇಡಿ ಸರಿಯಾಗತ್ತೆ ಅನ್ನೋದು ಕಂಪ್ಲೀಟ್ ಮೂರ್ಖತನ. ಅದನ್ನ ಯಾರು ಫಾಲೋ ಮಾಡಕ್ ಹೋಗ್ಬೇಡಿ. ಜ್ಯೋತಿಷ್ಯ ಅನ್ನುವಂಥದ್ದು ನಿಮ್ಮ ಕರ್ಮವನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಆಗುತ್ತೆ. ಎಗೇನ್ ನಮಗೆ ಭಗವಂತ ಬುದ್ಧಿಶಕ್ತಿನೂ ಕೊಟ್ಟಿದ್ದಾನೆ, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗೋದಕ್ಕೆ ಜ್ಯೋತಿಷ್ಯ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಂತೇಳಿ ಒಂದೇ ರಾತ್ರಿ ಶ್ರೀಮಂತರಾಗೋದು, ಕೋಟ್ಯಪತಿ ಮಾಡೋದು ಜ್ಯೋತಿಷ್ಯರ ಕೆಲಸ ಅಲ್ಲ. ಹಾಗೇನೆ ಜ್ಯೋತಿಷ್ಯ ನಾನೇ ಹೇಳ್ತಿದ್ರು ಕೂಡ ನನ್ನ ಕರ್ಮ ಫಲವಾಗಿ ನಾನೇ ಅದರ ಅಧೀನದಲ್ಲಿ ಇರ್ತೀನಿ. ಅದನ್ನ ನಾನು ಕೂಡ ಬದಲಾವಣೆ ಮಾಡ್ಕೊಳಕ್ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಭವಿಷ್ಯ ಹೇಳಿದ ತಕ್ಷಣ ಅವನ ಭವಿಷ್ಯ ನಾವು ಚೇಂಜ್ ಮಾಡ್ಕೊಳಕ್ಕೂ ಆಗಲ್ಲ. ಸೊ ಇಷ್ಟೆಲ್ಲ ವಿಚಾರಗಳು ಮೇಷರಾಶಿಯವ್ರಿಗೆ ಸಂಬಂಧಪಟ್ಟಿದ್ದು. ಸಂತಾನದಲ್ಲಿ ವಿಳಂಬ ಆಗುತ್ತೆ. ಕೆಲವರಿಗೆ ಸಂತಾನದ ಬಹಳ ವಿಳಂಬ ಆಗ್ತಾ ಇರುತ್ತೆ. ಇದು ಜಾತಕ ಮ್ಯಾಚ್ ಮಾಡ್ಬೇಕಾದ್ರೆ ಸಂತಾನದಲ್ಲಿ ಇಶ್ಯೂಸ್ ಇದೆ ಅಂತ ನೋಡ್ಕೋಬೇಕು. ಸೊ ಮೆಡಿಕಲ್ ಹೆಲ್ಪ್, ಮೆಡಿಕಲ್ ಫೀಲ್ಡ್ ತುಂಬಾ ಚೆನ್ನಾಗಿ ಇದಾಗಿರೋದ್ರಿಂದ ಅಲ್ಲಿ ಕೂಡ ಅನುಕೂಲ ಆಗ್ಬೋದು. ಬಟ್ ಒಂದು ಫೇವರೇಬಲ್ ದಶಾ ಪೀರಿಯಡ್ ಇವ್ರಿಗೆ ಬರ್ಬೇಕಾಗುತ್ತೆ ಸಂತಾನದ ಅವಕಾಶಕ್ಕೆ. ಮತ್ತೆ ಮಕ್ಕಳಿಂದ ಬಹಳ ನೋವು, ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಮಕ್ಕಳು ಚೆನ್ನಾಗಿ ಓದ್ದಲೇ ಇರ್ಬೋದು, ಅವರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ದಲ್ಲಿರ್ಬೋದು, ಅವರಿಂದ ಮಾನಸಿಕ ಕಿರಿಕಿರಿ ಮೇಷರಾಶಿಯಲ್ಲಿ ಜನಿಸಿದಂಥವ್ರಿಗೆ ಅತಿ ಹೆಚ್ಚಾಗುತ್ತೆ. ವಿವಾಹದ ಸಾಧ್ಯತೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇದೆ ಈ ಮೇಷರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ರು ಸಹ ಮ್ಯಾರೇಜ್ ಬಹಳ ಇನ್ ಟೈಮಿಗೆ ಆಗುತ್ತೆ. ಬಟ್ ನಾವೇನ್ ಮಾಡ್ಬೇಕು, ಹಸ್ತರೇಖೆಗಳನ್ನ ಮ್ಯಾಚ್ ಮಾಡ್ಬೇಕು. ಈಗ ಹಸ್ತರೇಖೆಯಲ್ಲಿ ಶುಕ್ರನ ಲೈನ್ಸ್ ಬಂದು ಎಕ್ಸಾಕ್ಟ್ ಆಗಿ ನಿಮ್ಮ ಏಜ್, ಫಾರ್ ಎಕ್ಸಾಂಪಲ್ ನಿಮಗೊಂದು 25th ಏಜ್ ನಡೀತಿದೆ ಅನ್ಕೊಳ್ಳೋಣ. ಅವಾಗ ಗುರುಗ್ರಹ ಬಂದು ಕರ್ಕಾಟಕ ರಾಶಿಗೆ ಬಂದಿದೆ. ಹಸ್ತದಿಲ್ಲ ರೇಖೆಗಳು 24ನೇ ವಯಸ್ಸಿನ ಶುಕ್ರ ರೇಖೆಗಳು ಟಚ್ ಮಾಡ್ತಾ ಇದೆ ಅಂತ ನೋಡ್ಕೊಂಡು ಎಕ್ಸಾಕ್ಟ್ ಆಗಿ ಹೇಳ್ಬೋದು ಮ್ಯಾರೇಜ್ ಇದೆಯಾ ಇಲ್ವಾ ಅಂತ. ಇದು ಹಸ್ತ ಸಾಮುದ್ರಿಕೆಯನ್ನ ಜಾತಕಕ್ಕೆ ಅನ್ವಯ ಮಾಡುವಂತ ರೀತಿ. ಸೊ ಈ ರೀತಿಯಲ್ಲಿ ಮೇಷರಾಶಿಯವರಿಗೆ ವಿವಾಹದ ಸಾಧ್ಯತೆ ಇದೆ. ಬಟ್ ಮ್ಯಾಚ್ ಮೇಕಿಂಗ್ ನ ಸರಿಯಾಗಿ ಮಾಡಿಸ್ಕೊಳ್ಳಿ. ಯಾಕೆಂತಂದ್ರೆ ತುಂಬಾ ಡಿವೋರ್ಸ್ಗಳು, ಸೆಪರೇಷನ್ ಆಗ್ತಿರೋ ಕಾರಣನೇ ಜಾತಕದ ಹೊಂದಾಣಿಕೆ ಇಲ್ಲಿರುವಂಥದ್ದು. ಲವ್ ಮ್ಯಾರೇಜ್ಗಳು ಕೂಡ ಫ್ಲಾಪ್ ಆಗ್ತವೆ. ಕಾರಣ ಅವನ ಒಳ್ಳೆಯ ಮುಖವನ್ನೇ ತೋರಿಸಿರ್ತಾನೆ ವ್ಯಕ್ತಿ, ಬಟ್ ಅವ್ನ ನೆಗೆಟಿವ್ ಮುಖ ಗೊತ್ತಾಗೋದು ನಮಗೆ ಅನಂತರದಲ್ಲಿ. ಹಾಗಾಗಿ ಜಾತಕ ಏನ್ ಮಾಡುತ್ತೆ, ಪರ್ಸನಾಲಿಟಿಯ ಅಂತರಾಳಕ್ಕೆ ಹೋಗುತ್ತೆ. ನೀವು ಯಾವ ತರ ವ್ಯಕ್ತಿ ಏನು ಅಂತೇಳಿ ಎಕ್ಸಾಕ್ಟ್ ಆಗಿ ನಾವು ಹೇಳ್ಬೋದು. ಅವನು ಕ್ರೂರಿನ, ಅವನ ಅಹಂಕಾರಿನ, ಪ್ರೀತಿ ಮಾಡುವಂತ ವ್ಯಕ್ತಿನ ಅಲ್ವಾ ಅಂತೇಳಿ. ಈ ತರ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಮದುವೆ ಖರ್ಚು ಮಾಡ್ತೀವಿ, ಜಾತಕ ಮ್ಯಾಚ್ ಮೇಕಿಂಗ್ ಖರ್ಚು ಮಾಡಲ್ಲ. ಬಟ್ ತುಂಬಾ ಜನ ಜ್ಯೋತಿಷರು ಏನ್ ಮಾಡ್ತಾರೆ, ಕಂಪ್ಯೂಟರ್ ಮ್ಯಾಚ್ ಮೇಕಿಂಗ್ ಕೊಡ್ತಾ ಇದಾರೆ. ಅದನ್ನ ನಂಬಕ್ ಹೋಗ್ಬೇಡಿ. ಮ್ಯಾನ್ಯುವಲ್ ಅನಾಲಿಸಿಸ್, ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೇಕು. ಕಂಪ್ಯೂಟರ್ ಬಂದು ಸಹ ಕಂಪ್ಯೂಟರ್ ಎಲ್ಲ ಕ್ಯಾಲ್ಕುಲೇಷನ್ಸ್ ಗಳು ಆಗಲ್ಲ. ಸೊ ಇಷ್ಟು ವಿಚಾರಗಳು ಮೇಷರಾಶಿಯಲ್ಲಿ ಜನಿಸಿದಂತವರಿಗೆ.